ಈ ಮುಂಬರ್ತಾ ಇರುವಂತಹ ಲೋಕಸಭಾ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಯಾವಾಗ ಮೈತ್ರಿ ಅನ್ನುವಂಥದ್ದು ಅನೌನ್ಸ್ ಆಯ್ತೋ ಆವತ್ತಿನಿಂದಲೂ ಅಂದ್ರೆ ಆರಂಭದಿಂದಲೂ ಕೂಡ ಮಂಡ್ಯದ ಟಿಕೆಟ್ ಬಗ್ಗೆ ಕುತೂಹಲ ಹೆಚ್ಚಾಗ್ತಲೇ ಇತ್ತು. ಇದರ ನಡುವೆ ಹಲವಾರು ಬೆಳವಣಿಗೆಗಳಾಗೋಯ್ತು. ಸುಮಲತಾ ಅವರು ನಂಗೆ ಟಿಕೆಟ್ ಅಂದ್ರು, ಜೆಡಿಎಸ್ ನವರು ಕೂಡ ಸೈಲೆಂಟ್ ಆಗಿದ್ರು. ಇಷ್ಟೆಲ್ಲ ಆದ ನಂತರ ಸದ್ಯ ಮೈತ್ರಿಯಿಂದ ಟಿಕೆಟ್ ಸಿಗ್ತಾ ಇರುವಂತದ್ದು ಮಂಡ್ಯದ ಟಿಕೆಟ್ ಯಾರಿಗೆ, ಯಾವ ಪಕ್ಷದವರಿಗೆ, ಯಾವ ಅಭ್ಯರ್ಥಿಗೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ರಂಗೇರಿದ ಮಂಡ್ಯ ಲೋಕಸಭಾ ಅಖಾಡ. ಜೆಡಿಎಸ್ ಪಾಲಾಗುತ್ತಾ ಸಕ್ಕರೆ ನಾಡು. ಬಿಜೆಪಿ ಟಿಕೆಟ್ ನಿರೀಕ್ಷೆಯಲ್ಲಿದ್ದ ಸುಮಲತಾಗಿ ಶಾಕ್. ಸಿಎಸ್ ಪುಟ್ಟರಾಜುಗೆ ಜೆಡಿಎಸ್ ಟಿಕೆಟ್ ಫಿಕ್ಸ್. ಸಕ್ಕರೆ ನಾಡು ಮಂಡ್ಯ ಲೋಕಸಭಾ ಅಖಾಡ ರಂಗೇರಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಬಳಿಕ ಮಂಡ್ಯ ಕ್ಷೇತ್ರದ ಟಿಕೆಟ್ ಯಾರಿಗೆ ಎಂಬ ಕುತೂಹಲ ಜೋರಾಗಿತ್ತು. ಬಿಜೆಪಿಯಿಂದ ತಮಗೆ ಟಿಕೆಟ್ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ರು ಸುಮಲತಾ ಅಂಬರೀಶ್. ಆದ್ರೀಗ ಮಂಡ್ಯ ದಳಪತಿಗಳ ಪಾಲಾಗುವ ಸಾಧ್ಯತೆ ಇದೆ. ಬಿಜೆಪಿ ಹೈಕಮಾಂಡ್ ಹಲವು ಸರ್ವೆಗಳನ್ನು ಅವಲೋಕಿಸಿ ಅಳೆದು ತೂಗಿ ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟು ಕೊಟ್ಟಿದೆ ಅಂತ ಮೂಲಗಳು ಹೇಳ್ತಾ ಇದೆ. ಮಂಡ್ಯ ಕ್ಷೇತ್ರ ಕನ್ಫರ್ಮ್ ಆಗ್ತಾ ಇದ್ದ ಹಾಗೆ ಜೆಡಿಎಸ್ ನಾಯಕರು ಆಕ್ಟಿವ್ ಆಗಿದ್ದಾರೆ. ಆರಂಭದಲ್ಲಿ ಕುಮಾರಸ್ವಾಮಿ, ನಿಖಿಲ್ ಯಾರಾದರೂ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಮಂಡ್ಯ ಸ್ಪರ್ಧೆಯಿಂದ ಇಬ್ಬರು ಹಿಂದೆ ಸರಿದಿದ್ದಾರೆ. ಹೀಗಾಗಿ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಕಣಕ್ಕಿಳಿಯೋದು ಬಹುತೇಕ ಫಿಕ್ಸ್ ಎನ್ನಲಾಗಿದೆ. ಆರಂಭದಲ್ಲಿ ಪುಟ್ಟರಾಜು ಅಭ್ಯರ್ಥಿ ಮಾಡೋದಕ್ಕೆ ಮಾಜಿ ಶಾಸಕರಾದ ಸುರೇಶ್ ಗೌಡ, ರವೀಂದ್ರ ಶ್ರೀಕಂಠಯ್ಯ ತಮ್ಮಣ್ಣ ಅನ್ನದಾನಿ ವಿರೋಧ ವ್ಯಕ್ತಪಡಿಸಿದ್ರು. ಆದ್ರೆ ಖುದ್ದು ಕುಮಾರಸ್ವಾಮಿ ಅವರೇ ಎಲ್ಲರ ಅಸಮಾಧಾನವನ್ನ ಶಮನ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಜೆಡಿಎಸ್ ಅಸ್ತಿತ್ವ ಗಟ್ಟಿಯಾಗಬೇಕು ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಅಗತ್ಯ ಇದೆ. ಹೀಗಾಗಿ ಎಲ್ಲಾ ಭಿನ್ನಾಭಿಪ್ರಾಯ ಮರೆತು ಅಭ್ಯರ್ಥಿ ಪರ ದುಡಿಬೇಕು. ಮೈತ್ರಿ ಅಭ್ಯರ್ಥಿಯಾಗಿ ಪುಟ್ಟರಾಜು ಅವರನ್ನ ನಿಲ್ಲಿಸೋಣ ಅಂತ ಕುಮಾರಸ್ವಾಮಿ ಸೂಚನೆ ಕೊಟ್ಟಿದ್ದಾರಂತೆ. ಒಟ್ಟಾರೆ ಇಷ್ಟು ದಿನ ಮಂಡ್ಯ ಕ್ಷೇತ್ರ ನಮ್ಮದೇ ಅಂತ ಇದ್ದ ದಳಪತಿಗಳು ಕೊನೆಗೂ ಮಂಡ್ಯವನ್ನ ದಕ್ಕಿಸಿಕೊಂಡಂತೆ ಕಾಣ್ತಾ ಇದೆ. ಇನ್ನು ಪಕ್ಷದಲ್ಲಿದ್ದ ಭಿನ್ನಾಭಿಪ್ರಾಯ ಶಮನ ಮಾಡಿ ಪುಟ್ಟರಾಜುಗೆ ಮೈತ್ರಿ ಅಭ್ಯರ್ಥಿ ಪಟ್ಟ ಕಟ್ಟಲಾಗಿದ್ದು, ದೋಸ್ತಿಗಳು ಕೈ ನಾಯಕರ ವಿರುದ್ಧ ಹೇಗೆ ತಂತ್ರಗಾರಿಕೆ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ರೋಹಿತ್, ಪಬ್ಲಿಕ್ ಟಿವಿ, ಮಂಡ್ಯ.